ಮಹಾಭಾರತದ ಯುದ್ಧ ಪ್ರಾರಂಭವಾಗುವ ಸಂದರ್ಭ. ಶ್ರೀಕೃಷ್ಣನು ಕರ್ಣನನ್ನು ಕರೆದು ಅವನ ಜನ್ಮ ವೃತ್ತಾಂತವನ್ನು ಹೇಳಿರುತ್ತಾನೆ. ನಂತರದಲ್ಲಿ ಕರ್ಣನು ಜಪವನ್ನು ಮುಗಿಸಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂತಹ ಸಂದರ್ಭದಲ್ಲಿ ತಾಯಿಯಾದಂತಹ ಕುಂತಿ ಕರ್ಣನಲ್ಲಿಗೆ ಬರುತ್ತಾಳೆ. ಕರ್ಣ ಮುಖವರೆಸಿಕೊಂಡು ತಿರುಗಿದಾಗ ಹಾಗೆಯೇ ನಿಂತಿದ್ದ ಕುಂತಿಯನ್ನು ಕಂಡನು. ಅವಳು ಕುಂತಿದೇವಿಯೆಂದು ಪಾಂಡವರ ಜನನಿಯೆಂದು ಮೊದಲೇ ನೋಡಿ ಅರಿತಿದ್ದ ಕರ್ಣನು ಅವಳೇ ತನ್ನನ್ನು ಹೆತ್ತಾಕೆ ಎಂದು ಅರಿತ ಮೇಲೆ ಅದೇ ಮೊದಲ ಸಲ ಅವಳನ್ನು ನೋಡುವುದಾಗಿತ್ತು. ಅಂತೆಯೇ ಅವನ ಹೃದಯದಲ್ಲಿ ಬೇರೆ ಬೇರೆ ಭಾವನೆಗಳು ಮೂಡಿ ಒಂದನ್ನೊಂದು ತಾಗಿ ಮೇಲಾಯತೊಡಗಿದವು. ಆದರೂ ಅವನು ತನ್ನ ಸರ್ವಶಕ್ತಿಯನ್ನು ಉಪಯೋಗಿಸಿ ಸುಸ್ಥಿರನಾಗಲು ಹವಣಿಸಿದನು. ಅವನಿಂದ ಸಾಧ್ಯವಾಗಲಿಲ್ಲ. ಅಂತೆಯೇ ಅವನು ಕುಂತಿಗೆ ಅಭಿಮುಖನಾಗಿಯೇ ಬಂದು ಅವಳ ಬಳಿಯಲ್ಲಿ ನಿಂತು ಅವಳನ್ನೇ ನೋಡಿದನು. ನೋಡಿ ಮತ್ತೆ ಪಾಂಡವರ ತಾಯಿಗೆ ರಾಧೇನ ಪ್ರಣಾಮಗಳು ಎಂದು ಹೇಳುತ್ತಾ ಬಗ್ಗಿ ವಂದಿಸಿದನು. ಕುಂತಿಗೆ ಒಮ್ಮೆಲೆ 100 ಕುಂತಗಳಿಂದ ತನ್ನನ್ನು ತಿವಿದಂತಾಯಿತು. ಸಹಸ್ರಾರು ಚೇಳುಗಳು ಕುಕ್ಕಿ ಕುಕ್ಕಿ ಕಡಿದಂತಾಯಿತು. ಕೈಕಾಲು ನಡುಗಿತು, ಸರ್ವಾಂಗವೂ ಕಂಪಿಸಿತು, ಕಂಠವು ಬಿಗಿದು ಬಂತು. ಆದರೂ ಅವಳು ನಿಮಿಷ ಮಾತ್ರದಲ್ಲಿ ಸಾವರಿಸಿಕೊಂಡು ಸ್ವರವು ಗದ್ಗದಿತವಾಗುತ್ತಿದ್ದಂತೆಯೇ ತನ್ನ ಮಗನನ್ನು ಹಿಡಿದು ಮೇಲೆತ್ತಿ, ಮಗನೇ, ನೀನು ರಾಧೇನಲ್ಲ, ಕೌಂತೆಯೇನು, ನಾನೇ ನಿನ್ನನ್ನು ಹೆತ್ತ ತಾಯಿಯು ಎಂದು ಹೇಳುತ್ತಾ ಅಷ್ಟೂ ವರ್ಷಗಳವರೆಗೆ ವ್ಯಕ್ತವಾಗಲು ಅವಕಾಶವಿಲ್ಲದೆ ಉಳಿದಿದ್ದ ವಾತ್ಸಲ್ಯವನ್ನೆಲ್ಲ ಒಮ್ಮೆಲೆ ತೋಡಿಕೊಂಡಂತೆ ಅವನ ನೆತ್ತಿಯನ್ನು ಆಘ್ರಾಣಿಸಿ ಮುಂಡಾಡಿದಳು. ಮೈ ಕೈಗಳನ್ನು ಪೂಸಿದಳು, ಬರಸೆಳೆದು ಒಪ್ಪಿಕೊಂಡಳು, ಕರುಳನ್ನು ನೇವರಿಸಿದಳು, ಗಲ್ಲವನ್ನು ಹಿಡಿದಾಡಿಸಿದಳು, ಬಹುರೀತಿಯಿಂದ ಲಲ್ಲೆಗೈದು ಮುದ್ದಾಡಿದಳು. ಮೊದಲ ಬಾರಿಯೇ ಆಗಿದ್ದರೂ ಆ ಮಾತ್ರ ವಾತ್ಸಲ್ಯದ ಅಮೃತ ವರ್ಷವು ಕೊನೆಯ ಸಾರಿ ಎಂದೇ ಮನಗಂಡ ಕರ್ಣನು ಹೆತ್ತ ತಾಯಿಯ ಕರುಣಾಮಯವಾದ ಪ್ರೇಮ ಬಂಧನದಲ್ಲಿದ್ದು ಪುಳುಕಿತವಾದನು. ಕ್ಷಣ ಹೊತ್ತು ಆ ತಾಯಿ ಮಕ್ಕಳಿಬ್ಬರೂ ಹಿಂದೆಂದೂ ಪಡೆಯದಿದ್ದ, ಮುಂದೆಂದೂ ಪಡೆಯಲಾರದ ಅಕ್ಕರೆಯ ಕಡಲಲ್ಲಿ ಮುಳುಗಿ ತೇಂಕಾಡಿದರು. ಎಷ್ಟೆಷ್ಟು ವರ್ಷಗಳಿಂದ ಕುಂತಿಯು ಅರಿತರಿತು ಪುತ್ರ ಪ್ರೇಮವನ್ನು ವ್ಯಕ್ತಪಡಿಸಲು ಭಯದಿಂದಲೇ ಉಪೇಕ್ಷಿಸಿದ್ದಳು. ಕರ್ಣನು ಅರಿತಿರದಿದ್ದರೂ ಹೆತ್ತೊಡಲ ವಾತ್ಸಲ್ಯದ ಅನುಭವವನ್ನು ಪಡೆಯಲು ಅಪೇಕ್ಷಿಸಿದ್ದನು. ಅಂತೂ ಆ ಯೋಗಕಾಲವು ಕೂಡಿ ಬಂತು. ಮಗನು ಹೆತ್ತ ತಾಯಿಯನ್ನು ಪಡೆದನು. ತಾಯಿಯು ಮಗುವನ್ನು ಪಡೆಯಲು ಪ್ರಯತ್ನಿಸತೊಡಗಿದಳು. ಸ್ವಲ್ಪ ಹೊತ್ತಿನ ಮೇಲೆ ಇಬ್ಬರೂ ತಮ್ಮ ತಮ್ಮ ಹೃದಯದ ಉದ್ವೇಗವನ್ನು ಕಡಿಮೆ ಮಾಡಿಕೊಂಡು ಸುಸ್ಥಿರರಾಗಲು ಪ್ರಯತ್ನಿಸಿದರು. ಹಾಗೆಯೇ ಕರ್ಣನು, ಏನಮ್ಮ, ಇಲ್ಲಿವರೆಗೂ ಬಂದುಬಿಟ್ಟೆ, ಇಷ್ಟು ವರ್ಷಗಳ ಮೇಲಾದರೂ ಈ ಮಗನ ನೆನಪು ಬಂತಲ್ಲ, ಮಮತೆ ಮೂಡಿತಲ್ಲ ಎಂದನು. ಕುಂತಿಯು, ಮಗನೇ, ಎಷ್ಟೋ ವರ್ಷಗಳಿಂದ ನನ್ನ ಆಸೆಯನ್ನು ನಾನೇ ತಡೆದು ಹಿಡಿದಿದ್ದೆ. ಇನ್ನದು ಅನಿವಾರ್ಯವೆಂದೇ ಇಂದು ನಿನ್ನನ್ನು ಕಾಣಲು ಬಂದೆ ಕಂದ. ನೀನು ಕಾನೀನನಾಗಿಯೇ ಸರ್ವಾನುಗ್ರಹದಿಂದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದವನು. ಪಾಂಡವರು ನಿನ್ನ ಒಡ ಹುಟ್ಟಿದವರು. ಲೋಕದ ನಿಂದೆಗೆ ಗುರಿಯಾಗಬಹುದೆಂಬ ಭೀತಿಯಿಂದ ನಾನು ನನ್ನ ಹುಡುಗಾಟಿಕೆಯಲ್ಲಿ ಆಗಿ ಹೋದುದನ್ನು ಇವರೆಗೂ ಬಚ್ಚಿಟ್ಟಿದ್ದೆ. ಆದರೇನು, ಇನ್ನು ಕೆಲವು ದಿನಗಳಲ್ಲಿ ಕೌರವ ಪಾಂಡವರಿಗೆ ಯುದ್ಧವಾಗುತ್ತದೆ. ನೀನು ಕೌರವರನ್ನೇ ಕೂಡಿಕೊಂಡವನು. ಪಾಂಡವರು ನಿನ್ನ ತಮ್ಮಂದಿರೆಂದು ನಿನಗೆ ತಿಳಿದಿರಲಿಲ್ಲ. ಅಂತೆಯೇ ಅವರ ಹಗೆಗಳಾದ ಕೌರವರನ್ನು ನೀನು ಸೇರಿಕೊಂಡೆ. ಪಾಂಡವರನ್ನು ದ್ವೇಷಿಸಿದೆ. ಯಾವುದೋ ಅಜ್ಞಾನದಿಂದ, ಇಲ್ಲವೇ ನನ್ನ ಅಶ್ರದ್ಧೆಯಿಂದ, ಅಲ್ಲ ಅಪರಾಧದಿಂದ ಇಲ್ಲಿಯವರೆಗೆ ಹೀಗೆಯೇ ನಡೆಯಿತು. ಮುಂದೆಯೂ ಹಾಗಾಗಬಾರದು. ನಿನ್ನ ತಮ್ಮಂದಿರ ರಾಜ್ಯವನ್ನು, ಅಲ್ಲ ನಿನ್ನದೇ ಆಗಿರುವ ರಾಜ್ಯವನ್ನು ಕೌರವರು ಅಪಹರಿಸಿ ಅನುಭವಿಸುತ್ತಿರುವರು. ಮುಂದೆ ನೀನೇ ನಿನ್ನ ತಮ್ಮಂದಿರೊಂದಿಗೆ ಸುಖವಾಗಿ ಆ ರಾಜ್ಯವನ್ನು ಆಳು. ಕೌರವರನ್ನು ಓಲೈಸಿಕೊಂಡಿರಬೇಕಾದ ಕೀರ್ತನವು ಖಂಡಿತವಾಗಿ ಮುಂದೆ ನಿನಗೆ ಬೇಡ ಕಂದ. ನನ್ನೊಂದಿಗೆ ಬಾ ಮಗನೇ. ನೀನು ನಿನ್ನ ತಮ್ಮಂದಿರು ಒಂದಾಗಿ ಬಾಳುವ ಸಂತಸವನ್ನು ಕೊನೆಗಾಲದಲ್ಲಾದರೂ ನಾನು ಕಾಣಬೇಕು. ಅದನ್ನು ನೀನೇ ಪೂರೈಸಿಕೊಡಬೇಕು. ಬಾ ಮಗನೇ, ನಿನ್ನ ತಮ್ಮಂದಿರನ್ನು ಪಾಲಿಸು,
ಎಂದು ಕುಂತಿ ಹೇಳ್ತಾಳೆ. ವಿ ಎನ್ ಭಾಗವತ್, ಬರ್ಬಳ್ಳಿ.